ಪುನರ್ವಿವಾಹ ಯಾರು ಸರ್ ಆದಿ ಅನ್ನ ಹೆಸರು ಮೇಲೆ ಪಾರ್ಸಲ್ ಬಂದಿದೆ. ಪಾರ್ಸಲ್ ಆರ್ತಿಯವ್ರೆ ಏನು ಸರ್ ಅವ್ರೆ? ಆದಿ ಹೆಸರಿಗೆ ಪಾರ್ಸಲ್ ಬಂದಿದೆ ನೋಡಿ. ಯಾರಿಂದ? ಗೊತ್ತಿಲ್ಲ. ಓಪನ್ ಮಾಡಿ ನೋಡಿ. ನನಗೆ ಬಂದಿರೋ ಪಾರ್ಸಲ್ ನೀವೇ ತೆಗಿತೀರಾ? ನಾನೇ ಹೇಳಿದವ್ರಿಗೆ ಓಪನ್ ಮಾಡಿ ನೋಡಿ ಅಂತ. ಯಾರೇನ್ ಮಾಡಿದ್ರಿ? ನಾವೇನ್ ಮಾಡ್ತೀವಪ್ಪ? ಕಳಿಸಿದ್ದು ಜಾಸ್ಮಿನ್, ಅವಳನ್ನ ಕೇಳು. ನಮ್ಮೇಲೆ ಯಾಕೆ ಗುರು ಅಂತ ಇದ್ಯಾ? ನೀವುಗಳೇ ಏನೋ ಅವಳಿಗೆ ನೋವಾಗತ್ತಾರ ಹೇಳಿರ್ತೀರಾ, ಅದಕ್ಕೆ ಸೀರೆ ವಾಪಸ್ ಕಳಿಸಿದಾಳೆ. ಮೊದಲು ಅವಳನ್ನ ಕೇಳಿ ನಿರ್ಧಾರಕ್ಕೆ ಬಾರೋ, ಸುಮ್ಮನೆ ಯಾಕೆ ಹೋಗಾಡ್ತೀಯ? ನನಗೆ ಗೊತ್ತು ಇದು ಅಪ್ಪ ಮಗಂದೇ ಕಿತಾಪತಿ. ನಿಮೀಗೂ ಹರ್ಟ್ ಆಯ್ತಲ್ವಾ? ನೀವು ಕೊಟ್ಟಿರೋ ಕಾಫಿ ಸೀರೆಗೆ ಕ್ಯಾರೆ ಅಂದ್ರೆ ನನ್ ಮಾತು ನಡೀತಲ್ಲ, ತಡ್ಕೊಳಕ್ಕಾಗ್ಲಿಲ್ಲ. ಇದನ್ನ ಇಲ್ಲಿಗೆ ಬಿಡಲ್ಲ. ಇದ್ದೇ ಸೀರೆ ಉಟ್ಕೊಂಡು ಆಸೆ ಮನೆ ಹೇಳ್ತಾಳ ಅವಳು. ಆಗ ನಾನು ಮಾಡೇ ಮಾಡ್ತೀನಿ. ನೋಡೋಣ ನಿಮ್ಮ ಮಠ ನಡೆಯುತ್ತೋ ನಮ್ಮ ಮಠ ನಡೆಯುತ್ತೋ ಅಂತ. ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮ್ಮ ಮಗ ಅಂದಿದ್ದು ನನಗೆ. ನಿಮಗೋಸ್ಕರ ನಾವು ಇದನ್ನ ಸಹಿಸ್ಕೋಬೇಕು. ನೀವು ನೋಡಿದ್ರೆ ನಿಮ್ಮ ಮಗ ಅಂತೀರಾ, ಅವ್ನು ನೋಡಿದ್ರೆ ನಿಮ್ ಹೆಂಡತಿ ಅಂತಾನೆ. ಈ ಮನೇಲಿ ನಾನು ಎಲ್ರಿಗೂ ಸಸರಾಗ್ಬಿಟ್ಟಿದ್ದೀನಲ್ವಾ? ಈ ಆದಿ ನನಗಿಂತ ನಿಮಗೆ ಆರ್ಯನೇ ಹೆಚ್ಚು ಅಂತ ಹೇಳ್ತಾನೆ, ಆರ್ಯ ನನಗಿಂತ ನಿಮಗೆ ಆದಿನೇ ಹೆಚ್ಚು ಅಂತ ಹೇಳ್ತಾನೆ. ಯಾವ ತಾಯಿಗೂ ಇಂಥ ಇಬ್ಬಂದಿ ಬೇಡ. ಸಮಾಧಾನ ಮಾಡ್ಕೊಳ್ಳಿ. ನಾಳೆ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಪರಿಸ್ಥಿತಿ ಹೀಗೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಯಾವುದೇ ಹಗರಣ ಆಗದ ರೀತಿ ನೋಡ್ಕೊಳ್ಳೋದು ಬುದ್ಧಿವಂತಿಕೆ. ಇರ್ಲಿ ಬಿಡಿ, ಈ ಸೀರೆನ ಜಾಸ್ಮಿನ್ಗೆ ಕೊಟ್ಬಿಡಿ. ಅವ್ಳು ಯಾರಿಗಿದೆ ಸೀರೆ ಉಟ್ಕೊಳ್ಳಿ. ಅವಳು ನನ್ನ ಮಗಳಿದ್ದ ಹಾಗೆ. ಸರಿ ಸೂರ್ಯರೇ. ಏನಂದ ಚಕ್ರಿ? ಮದ್ವೆಗೆ ಒಪ್ಕೊಂಡ ಅಥವಾ ಏನಾದ್ರು ತಕರಾರು ಮಾಡದ್ನ? ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಒಪ್ಕೊಂಡು ಹೊರಡವಾಗ ಬರಲ್ಲ ಅನ್ಬಿಟ್ರೆ? ಇಲ್ಲ ಅಜ್ಜಿ, ಚಕ್ರಿ ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಮದುವೆ ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ. ಹಾಗೆ ಅವ್ರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನೀನ್ ನಂಬಿಕೆ ನಿಜ ಆದ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಕೊನೆಗೂ ಚಕ್ರಿ ನಿನ್ನ ಮದುವೆ ಆಗೋ ಕಾಲ ಬಂತಲ್ಲ. ಮದುವೆ ಹುಡುಗಂಗೆ ಸತ್ಯ ತಿಳಿಸೋ ಹಾಗಿಲ್ಲ. ಅವ್ರ ಜೊತೆ ಮದುವೆಗೆ ಅಂತ ಸಂಭ್ರಮದಲ್ಲಿ ಶಾಪಿಂಗ್ ಮಾಡೋ ಹಾಗಿಲ್ಲ. ಒಂಥರ ಕಳ್ತನದ ಮದುವೆ. ನಾನು ಆಗ್ತಿರೋದು ಮದುವೆನಾ ಬೇರೆನಾ ಅಂತ ನನಗೆ ಮನ್ಸಿಗೆ ಬೇಜಾರಾಗ್ತಿದೆ.
ಹಲೋ, ಹೇಳಿ ಆರತಿ ಅಮ್ಮ, ಏನು ವಿಷಯ? ಇದೇನು ಜಾಸ್, ಏನು ವಿಷಯ ಅಂತ ಕೇಳ್ತಾ ಇದೆಯಲ್ಲ? ನಾಳೆ ನಿನ್ನ ಮದುವೆ ಕಣೆ, ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇದೇನೇ ಜಾಸ್ಮಿನ್, ಮದುಮಗಳಾಗಿ ನೀನು ಲವಲವಿಕೆಯಿಂದ ಇರಬೇಕು, ನಿರಾಸಕ್ತಿಯಿಂದ ಇದೆಯಲ್ಲ. ಮೆಹಂದಿ ಹಾಕ್ಸ್ಕೊಂಡ್ಯಾ? ನೋಡು, ಹಸೆಮಣೆ ಮೇಲೆ ಇರೋ ಹುಡುಗಿ ಕೈಯಲ್ಲಿ ಮೆಹಂದಿ ಇದ್ರೇನೆ ಲಕ್ಷಣ, ಅದಿದ್ರೇನೆ ಮದುವೆ ಹೆಣ್ಣಿನ ಕಳೆ ಬರೋದು. ನನ್ಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಮ್ಮ. ಜಾಸ್, ಯಾಕೆ ಈಗ ಅಂತ ಇದೆಯಾ? ಆದಿತ್ಯ ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತಿದ್ದಾನೆ ಕಣೆ. ಯಾಕೆಂದ್ರೆ ಸಾಕ್ಷಿ ಮದುವೆನ ನಾವು ಅನ್ಕೊಂಡಾಗಲಿಲ್ಲ. ಅದಕ್ಕೆ ತುಂಬ ಮುತುವರ್ಜಿಯಿಂದ ತುಂಬ ಆಸೆ ಇಟ್ಕೊಂಡಿದ್ದಾನೆ ನಿನ್ನ ಮದುವೆ ಮಾಡಬೇಕು ಅಂತ. ನೀನು ನೋಡಿದ್ರೆ ಈ ರೀತಿ ಬೇಜಾರು ಮಾಡ್ಕೊಂಡು ಕೂತಿದ್ಯಲ್ಲೇ. ನನ್ನ ಮನಸ್ಸಲ್ಲಿ ಏನೋ ಒಂಥರ ಭಯ, ಗೊಂದಲ. ನಾನು ಮದುವೆ ಆಗ್ತಾ ಇದ್ದೀನಿ ಅನ್ನೋ ಸಂಭ್ರಮನೂ ನನಗಿಲ್ಲ. ಆದರೆ ಒಂದೊಂದು ಸತ್ಯ ಅಮ್ಮ, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಆಡಿ ಅಂತ ಅಣ್ಣ, ನಿಮ್ಮಂಥ ತಾಯಿ, ಸೂರ್ಯ ಅಂಕಲ್ ಅಂತ ಅಪ್ಪ, ನಿಮ್ಮನ್ನೆಲ್ಲ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಈಗ ಮಾತೆಲ್ಲ ಯಾಕೆ ಬಿಡು, ನಾಳೆ ನಿನ್ನ ಮದುವೆ. ನೀ ಮದುವೆ ಆಗ್ತಿರೋ ಹುಡುಗನ ನಮಗೆ ತೋರಿಸ್ಲೇ ಇಲ್ಲ ನೀನು. ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಅವನನ್ನ ನೋಡೋಕ್ಕೆ. ಓಹ್ ಸಾರಿ ಮಾ, ಚಕ್ರಿನ ನಿಮಗೆ ಒಂದ್ಸಲನೂ ಮೀಟ್ ಮಾಡಿಸೋದಕ್ಕಾಗಲೇ ಇಲ್ಲ. ವಾಟ್ಸಪ್ ಮಾಡ್ಲಾ? ಅದೆಲ್ಲ ಬೇಡ, ನಾಳೆ ಹೇಗಿದ್ರು ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡ್ತೀನಲ್ಲ, ಅದೇ ಸಾಕು. ಜಾಸ್, ಆದಿತ್ಯ ನಮ್ಮ ಸಾಕ್ಷಿ ಸೀರೆನ ನಿನಗೆ ತಂದು ಕೊಟ್ಟಿದ್ದಾನೆ. ಮದುವೆಗೆ ಅದನ್ನೇ ಉಟ್ಕೋ. ಆಮೇಲೆ ಆರ್ಯನ್ ಮಾತಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇಲ್ಲ ಅಮ್ಮ, ಸಾಕ್ಷಿ ಸೀರೆನೇ ಉಟ್ಕೊಳ್ತೀನಿ. ಆ್ಯಡಿಗೆ ಬೇಜಾರು ಮಾಡೋದು ಇಷ್ಟ ಇಲ್ಲ. ಸಾಕ್ಷಿ ಅವ್ರ ಹಸ್ಬೆಂಡ್ ಇದೇ ಊರಲ್ಲಿದ್ದಾರಲ್ಲ, ಅವರನ್ನು ಮದುವೆಗೆ ಇನ್ವೈಟ್ ಮಾಡಬೇಕಾ? ರಂಜಿತ್ ಎಲ್ಲಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲ. ಸ್ವಲ್ಪ ದಿನದ ಮುಂಚೆ ಸಿಕ್ಕಿದ್ರು. ಅಮ್ಮ, ಅವ್ರು ಹೇಗೆ? ರಂಜಿತ್ ತುಂಬ ಒಳ್ಳೆಯವರು. ಆದರೆ ಸಾಕ್ಷಿ ಮೊದಲು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನಮಗೆ ಮನಸ್ಸಿರಲಿಲ್ಲ. ಆಮೇಲೆ ಅವ್ರ ಗುಣ, ಅವ್ರ ಮನಸ್ಸು ನೋಡಿ ನಾವು ಒಪ್ಕೊಂಡ್ವಿ. ನಮ್ಮನೇಲಿ ಅವರೊಬ್ಬರಾದ್ರು. ಅವರಿಬ್ಬರು ಸಂಸಾರ ತುಂಬ ಚೆನ್ನಾಗಿತ್ತು. ಸಾಕ್ಷಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಅದು ಯಾರು ಕಣ್ಣು ಬಿತ್ತೋ ಏನೋ, ಸಾಕ್ಷಿನ ಅವ್ರನ್ನ ಬಿಟ್ಟು ಹೋದ್ಲು. ಅವರು ಒಂಟಿ ಆದ್ರು. ಸಾರಿ ಅಮ್ಮ, ಹಳೇದನ್ನೆಲ್ಲ ನೆನಪು ಮಾಡಿ ನಿಮಗೆ ಬೇಜಾರು ಮಾಡಿದೆ ಅನ್ಸುತ್ತೆ. ಇಲ್ಲ ಜಾಸ್, ಆ್ಯಕ್ಚುಲಿ ನೀನು ಚಕ್ರಿ ಮದುವೆ ಆಗೋ ಟೈಮ್ನಲ್ಲಿ ನಾನು ನನ್ನ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ನೋಡು, ಈಗ ನೀನು ಬೇಗ ಮಲ್ಗೋ. ನಾಳೆ ಬೆಳಿಗ್ಗೆ ನೀನು ಫ್ರೆಶ್ ಆಗಿ ಕಾಣಿಸ್ಬೇಕಲ್ವಾ? ಸರಿ ಅಮ್ಮ, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಪುಟ್ಟ. ಅಡುಗೆ ಫಸ್ಟ್ ಕ್ಲಾಸ್ ಆಗಿರ್ಬೇಕು, ಊಟ ಮಾಡಿದ್ರಲ್ಲ ಊಟ ಸೂಪರ್ ಅಂತ ಹೇಳ್ಬೇಕು. ಇರೋದೊಬ್ಳು ತಂಗಿ ಸರ್.
ಇನ್ನೊಬ್ಳು ತಂಗಿ ಇದ್ಲು, ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೊರಟೋದ್ಲು. ಅವಳು ಮದ್ವೆ ಅಂತೂ ನಾವ್ ಇಷ್ಟಪಟ್ಟಂಗೆ ಮಾಡಕ್ಕಾಗ್ಲಿಲ್ಲ. ಸೊ ಈ ತಂಗಿ ಮದ್ವೆನಾದ್ರೂ ಚೆನ್ನಾಗಿ ಮಾಡೋಣ ಅಂತ. ಸೊ ಪ್ಲೀಸ್ ಚೆನ್ನಾಗಿ ಮಾಡ್ಕೊಡಿ ಸರ್. ಅಡ್ವಾನ್ಸಾ ಸರ್? ಮಧ್ಯರಾತ್ರಿ ತಲುಪಿಡ್ತೀನಿ ಸರ್. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಮನ್ಸಿದೆ ನಿನಗೆ, ಹಾಗೆ ಇನ್ನೊಬ್ರಿಗೆ ಹರ್ಟ್ ಮಾಡೋ ಬುದ್ಧಿನೂ ಇದೆ. ಕೇಳಿದ ನಿಂಗೆ ಹೇಳ್ಬೇಕನ್ನಿಸ್ತು. ಥ್ಯಾಂಕ್ಸ್. ಜಾಸ್ಮಿನ್ಗೆ ತಾಯಿ ಇಲ್ಲ ಅಂತ ನಮ್ಮಮ್ಮನ ಅವಳಿಗೆ ತಾಯಿ ಮಾಡಕ್ ಹೊರಟಿದ್ಯಾ, ಆದ್ರೆ ನಂದಮ್ಮನ ನನ್ನಿಂದನೇ ದೂರ ಮಾಡ್ತಿದ್ಯಲ್ಲ, ಯಾಕೆ? ನಾನು ಯಾರನ್ನೂ ಯಾರಿಂದಲೂ ದೂರ ಮಾಡ್ತಿಲ್ಲ. ಅವರು ಮೊದಲು ನನಗಮ್ಮ, ಆಮೇಲೆ ನಿನಗೆ. ಅದಕ್ಕೆ ಅವ್ರ ಪ್ರೀತಿಲಿ ಹೆಚ್ಚಿನ ಪಾಲು ನನಗೆ ಸಿಗ್ಬೇಕು, ಜಾಸ್ತಿ ಇಂಪಾರ್ಟೆನ್ಸ್ ನನಗೆ ಕೊಡ್ಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸ್ವಾರ್ಥ ಅನ್ನಿಸ್ತಿಲ್ಲ? 100% ಸ್ವಾರ್ಥನೇ. ನಾನ್ ಚೆನ್ನಾಗಿರ್ಬೇಕು, ನನಗ್ ಸಂಬಂಧಪಟ್ಟು ಚೆನ್ನಾಗಿರ್ಬೇಕು ಅನ್ನೋ ತಪ್ಪೇನಲ್ವಲ್ಲ? ನಾವ್ಯಾರು ನಿಂಗೆ ಸಂಬಂಧಪಟ್ಟಿಲ್ವಾ? ರಕ್ತ ಸಂಬಂಧ ಅಂತ ಬಂದ್ರೆ ಸಂಬಂಧಪಟ್ಟಿದೀವಿ. ಮನ್ಸಿಗೆ ಹತ್ರನ ಅಂದ್ರೆ ಇಲ್ಲ. somehow I don't like you. ಇಷ್ಟ ಇಲ್ದಿರೋರಿಬ್ರು ಒಂದೇ ಮನೇಲಿ ಇರಬಾರ್ದಲ್ವಾ? ನಾನು ಈ ಮನೆಗೆ ಬರ್ತಿರ್ಲಿಲ್ಲ. ಅಮ್ಮನ ಬಲವಂತಕ್ಕೋಸ್ಕರ ಬಂದೆ. ನಾಳೆ ಜಾಸ್ಮಿನ್ ಮದ್ವೆ. ಇವತ್ತು ಒಂದಿನ ಇರೋದಕ್ಕೆ ಅವಕಾಶ ಮಾಡಿಕೊಡು. ನಾಳೆ ಹೊರಟ್ಬಿಡ್ತೀನಿ. ನೀನ್ ಹೋಗ್ಬೇಡ, ನಾನೇ ಹೊರಟೋಗ್ತೀನಿ. ಇಬ್ಬರಲ್ಲಿ ಒಬ್ಬರಾದ್ರೂ ಚೆನ್ನಾಗಿರ್ಬೇಕಲ್ವಾ? ದೊಡ್ಡಸ್ಗೆ ಮಾತೆಲ್ಲ ಬೇಡ. ಈ ಮನೆ ಮಗ ನೀನು, ಈ ಮನೆ ನಿಂದು. ನೀನು ಈ ಮನೇಲಿ ಇರಬೇಕು, ನಾನಲ್ಲ. ನಾನೇ ಹೋಗ್ತೀನಿ. ನೀನ್ ಇಲ್ಲಿಂದ ಹೋದ್ರೆ ನಾವ್ಯಾರೂ ಚೆನ್ನಾಗಿರಲ್ಲ. ಅಮ್ಮಂಗೆ ನಿಂದೆ ನೆನಪು. ದಿನೇ ದಿನ ಅಮ್ಮ ನಮ್ಮ ಪಾಲಿಗೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ಅಟ್ಲೀಸ್ಟ್ ನಿನ್ ಪಾಲ್ಗಾದ್ರೂ ಇರ್ತಾರಲ್ವಾ? ಜೊತೆಗೆ ಸ್ವಾತಿಗೂ ಸಮಸ್ಯೆ. ನಿರೋಷಾಯಿಂದ, ನೀನ್ ವರ್ತನೆಯಿಂದ. ಈ ನಿರ್ಧಾರ ತಗೊಳ್ಳೋದಕ್ಕೆ ಸ್ವಾತಿ ಕಾರಣ ಅಲ್ಲ. ಪ್ಲೀಸ್ ಅವಳ ಮೇಲೆ ಹೋಗ್ರೇಕ್ಬೇಡ. ಇದಕ್ಕೆ ಮುಖ್ಯ ಕಾರಣ ಇಬ್ರು. ಅಮ್ಮ ಹೊರಗೆ ನಾನಂದ್ರೆ ಅಷ್ಟಕ್ಕಷ್ಟೇ, ನೀನಂದ್ರೆ ಪ್ರಾಣ. ಮಗನಾಗಿ ನೀನು ಕೊಡೋ ಪ್ರೀತಿನ ನನಗೂ ಕೊಡು ಅಂತ ಕೇಳದೆ ಇರೋದಕ್ಕಾಗಲ್ಲ. ಕೇಳಿದ್ರೆ ನಿಂಗೆ ಸಮಸ್ಯೆ. ನಾನು ಹುಟ್ಟಿದ 20 ವರ್ಷ ಅಮ್ಮ ನನ್ನ ಜೊತೆ ಇರಲಿಲ್ಲ. ಇನ್ ಮುಂದೆನೂ ಇಲ್ಲ ಅನ್ಕೊಳ್ತೀನಿ. ಇನ್ನೊಂದು ಕಾರಣ, ಡ್ಯಾಡ್ ಇಸ್ ಎವ್ರಿಥಿಂಗ್ ಟು ಮೀ. ಅವರು ನನ್ನ ಜೀವನನ ರೂಪಿಸ್ತವ್ರು. ಅವ್ರ ಮೇಲೆ ಅಪಾರವಾದ ಪ್ರೀತಿ, ಗೌರವ ಇದೆ. ಅವ್ರು ಯಾರ ಮುಂದೆ ತಲೆ ತಗ್ಸೋದು, ನಮ್ಮ ಅಮ್ಮನ ಮುಂದೆ ತಲೆ ತಗ್ಸೋದು, ಸೋಲೋದು ನನಗಿಷ್ಟ ಇಲ್ಲ. ಅವರು ನಿನ್ನ ಸಲುವಾಗಿ ದಿನೇ ದಿನ ತಲೆ ತಗ್ಗಿಸ್ತಾ ಇದ್ದಾರೆ. ಬೈ ಸಫರಿಂಗ್. ಯಾಕೆ ತಲೆ ತಗ್ಗಿಸ್ತಿದ್ದಾರೆ? ಅಪ್ಪಂಗೆ ಅಮ್ಮ ಬೇಕು, ಅಮ್ಮಂಗೆ ನೀನ್ ಬೇಕು.
ನನಗೆ ಅಮ್ಮನ ಪ್ರೀತಿ ಬೇಕು. ಅಮ್ಮ ನೀನು ಕೊಡೋ ಪ್ರೀತಿ ನನಗೂ ಕೊಡ್ಲಿ ಅಂತ ಅಪ್ಪನ ಆಸೆ. ಆ ಕೊಟ್ರೆ ನಿನಗೆ ಸಮಸ್ಯೆ. ತುಂಬಾ ಗೊಂದಲಗಳಿದೆ ಕಣ. ಇವುಗಳ ಮಧ್ಯೆ ಚೆನ್ನಾಗಿ ಬದುಕೋದು ಅಸಾಧ್ಯ. ಈ ಮನೆಯಿಂದ ಒಬ್ರು ದೂರ ಹೋದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಸ್ವಲ್ಪ ದಿನ ನನ್ನ ಜೀವನ ನನಗೆ ಮುಖ್ಯ ಆಗುತ್ತೆ. ಕ್ರಮೇಣ ಅಮ್ಮನ ಪ್ರೀತಿನ ಅವಶ್ಯಕತೆನೂ ಕಡಿಮೆ ಆಗ್ಬೋದು. ಆಗಾಗ ಮನೆಗೆ ಬರ್ತೀನಿ, ಎಲ್ರೂ ಮಾತಾಡ್ಸ್ಕೊಂಡು ಖುಷಿಯಾಗಿದ್ದು ಮತ್ತೆ ಹೊರಡ್ತೀನಿ. ಅದೇ ನನಗೆ ಲಭ್ಯ ಅನ್ಸುತ್ತೆ. 1-2 ದಿನ ಕಣ, ಹೊಸ ಮನೆ ಸಿಗೋರ್ಗೂ ಇಲ್ಲಿರ್ತೀನಿ, ಆಮೇಲೆ ಹೊರಟೋಗ್ತೀನಿ. ನೀನು ಅಮ್ಮನ ಜೊತೆ ಖುಷಿಯಾಗಿರು. ಥ್ಯಾಂಕ್ಸ್. ಪ್ರೀತಿಯ ಅಪಾಯ ಅದು ಮನಸ್ಸನ್ನು ಹಾಳು ಮಾಡಿಬಿಡುತ್ತೆ. ಅದರಲ್ಲೂ ಪ್ರೀತಿನ ಹಂಚ್ಕೋಬೇಕಾದಂತ ಸಂದರ್ಭ ಬಂದ್ರೆ ಅದೇನೋ ಅಪಾಯ. ಕೇಳಿದ್ದೀನಿ, ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೋಬೇಕು ಅಂತ. ಯಾಕೆ? ಎರಡನ್ನೂ ಪಡ್ಕೊಳ್ಳೋ ಅರ್ಹತೆ, ಯೋಗ್ಯತೆ ನಮ್ಗಿಲ್ವಾ? ಎರಡೂ ಕಣ್ಣಿದೆ, ನೋಡೋ ದೃಶ್ಯ ಒಂದೇ. ಎರಡೂ ಕಿವಿ ಇದೆ, ಸ್ಪಷ್ಟವಾಗಿ ಕೇಳೋ ವಿಷಯ ಒಂದೇ. ಹಾಕಿದ್ಮೇಲೆ ಎರಡು ಯಾಕೆ ಬೇಕು? ಒಂದೇ ಸಾಕಲ್ವಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಹೆಚ್ಚು ದಿನ ಈ ಮನೆಯಾಗಿ ಉಳಿಯಲ್ಲ ಅಂತ ಅನಿಸ್ತಾ ಇದೆ. ಆದಿತ್ಯ ಏನಾದ್ರು ಅನ್ನ? ನಾವೆಲ್ಲರೂ ಒಂದೇ ಸೂರಿನಡಿ ಹೆಚ್ಚು ದಿನ ಒಟ್ಟಿಗೆ ಇರಲ್ಲ ಅಂತ ತಂದೆ ತಾಯಿಯಾಗಿ ನಾವೇ ಇನ್ನೂ ಪಕ್ವ ಆಗಿಲ್ಲ. ನಮ್ಮ ನಡುವೆನೆ ತಾರತಮ್ಯ ಇದೆ ಅಂತ ಅನಿಸ್ತಾ ಇದೆ. ಮಕ್ಕಳಲ್ಲಿ ಇರಬಾರ್ದು ಅಂತ ಬಯಸೋ ತಪ್ಪಲ್ವಾ? ಮೊದಲು ವಿಷಯ ಏನು ಅಂತ ಹೇಳಿ. ಮನಸ್ಸಲ್ಲಿ ಏನೋ ಒಂಥರ ಭಯ ಆಗ್ತಿದೆ. ಕಳ್ಕೊತೀನೇನೋ ಅಂತ. ಯಾರನ್ನ? ಮನಸ್ಸಿಗೆ ತುಂಬಾ ಹತ್ರ ಆದವ್ರನ್ನ.
ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಸಾವಿನ ಸುದ್ದಿ